ವಿಜಯಪುರ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ಗೋವಾ ಮದ್ಯ ವಶ. ಕರ್ನಾಟಕದ 3 ಜಿಲ್ಲೆಗಳ ಪೊಲೀಸರ ಕಣ್ಣಿಗೆ ಮಣ್ಣೆರಚಿದ್ದ ಅಂತಾರಾಜ್ಯ ಕದೀಮರ ಜಾಲ ಕೊನೆಗೂ ವಿಜಯಪುರದಲ್ಲಿ ಬಯಲಾಗಿದೆ. ಹೌದು, ವಿಜಯಪುರ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದು, ಗೋವಾದಿಂದ ಮಹಾರಾಷ್ಟ್ರಕ್ಕೆ ಲಾರಿಯಲ್ಲಿ ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ 75 ಲಕ್ಷ ಮೌಲ್ಯದ ವಿವಿಧ ಬ್ರ್ಯಾಂಡ್ನ ಮದ್ಯವನ್ನ ವಶಪಡಿಸಿಕೊಂಡಿದ್ದಾರೆ. ವಿಜಯಪುರ ತಾಲೂಕಿನ ಕೊಲ್ತಾರ ಗೇಟ್ ಬಳಿ ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆಯನ್ನ ನಡೆಸಿದ್ದ ಪೊಲೀಸರು ಮಹಾರಾಷ್ಟ್ರ ಮೂಲದ ಲಾರಿಯೊಂದನ್ನ ತಡೆದು ಪರಿಶೀಲನೆಯನ್ನ ನಡೆಸಿದ್ದಾರೆ. ಇನ್ನು ಪೊಲೀಸರ ಕಣ್ಣಿಗೆ ಮಣ್ಣೆರಚಲು ಲಾರಿ ಡ್ರೈವರ್ಗಳು ಇದು ಎರೆಹುಳುಗಳ ಗೊಬ್ಬರ ಸರ್, ಬೇಗ ಬಿಡಿ ಅಂತ ಪೊಲೀಸರನ್ನೇ ಯಾಮಾನಿಸಲು ಯತ್ನಿಸಿದ್ದಾರೆ. ಆದರೆ ಅನುಮಾನಗೊಂಡು ಪೊಲೀಸರು ರಸಗೊಬ್ಬರದ ಚೀಲವನ್ನ ಕೆಳಗಿಳಿಸಿ ನೋಡಿದಾಗ ಟ್ರಕ್ನಲ್ಲಿ ಗೋವಾ ಮದ್ಯದ ಬಾಕ್ಸ್ಗಳು ಪತ್ತೆಯಾಗಿದೆ. ಇನ್ನು ಟ್ರಕ್ನಲ್ಲಿದ್ದ ಬರೋಬ್ಬರಿ 1.31 ಕೋಟಿ ಮೌಲ್ಯದ ಗೋವಾ ಮದ್ಯ ಹಾಗೂ ಟ್ರಕ್ ಸೇರಿ ಒಟ್ಟು 1,65,00,000 ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದ್ದು, ಜೊತೆಗೆ ಅಂತಾರಾಜ್ಯ ಮದ್ಯದ ದಂಧೆಯಲ್ಲಿದ್ದ ಗದಗ ಮೂಲದ ಶ್ರೀನಿವಾಸ, ವಿಜಯಪುರದ ಹುಸೇನ್ ಬಾಬು ಮುಲ್ಲಾ, ಬಸವರಾಜ್ ಭಜಂತ್ರಿ ಹಾಗೂ ಮಹಾರಾಷ್ಟ್ರ ಸೊಲ್ಲಾಪುರದ ಸಿದ್ದರಾಮ್ ಡಾಲೆ ಎಂಬುವವರನ್ನ ಬಂಧಿಸಲಾಗಿದೆ ಎಂದು ಎಸ್ಪಿ ಲಕ್ಷ್ಮಣ್ ನಿಂಬರಗಿ ತಿಳಿಸಿದ್ದಾರೆ. ಟೈಮ್ ಅಬ್ಸರ್ವೇಷನ್ ಮತ್ತು ಸರ್ವೆಲೆನ್ಸ್ ಇಟ್ಟಾಗ ಡಿಎಸ್ಪಿ ಸಿಟಿ ಆದಂಥ ನಾಗರಾಜ್ ಅವ್ರದ್ದು ನೈಟ್ ರೌಂಡ್ಸ್ ಇದ್ದಾಗ ಅವ್ರಿಗೊಂದು ಮಾಹಿತಿ ಲಭ್ಯ ಆಗುತ್ತೆ. ಆ ಮಾಹಿತಿ ಆಧಾರದ ಮೇಲೆ ಹೋಗಿ ಅವರು ಕೋಲಾರ್ ಟೋಲ್ ಹತ್ರ ಗೇಟ್ ಹತ್ರ ಚೆಕ್ ಮಾಡಿದಾಗ ಒಂದು ಟ್ರಕ್ ಸಿಗುತ್ತೆ. ಆ ಟ್ರಕ್ಕನ್ನು ಪರಿಶೀಲನೆ ಮಾಡಿದಾಗ ಟ್ರಕ್ಕಿನ ಮೇಲೆ ಮತ್ತು ಹಿಂದುಗಡೆ ಎರೆಹುಳಿನ ಗೊಬ್ಬರದ ಚೀಲವನ್ನು ಹಾಕಿರ್ತಾರೆ. ಆ ಗೊಬ್ಬರದ ಚೀಲಗಳನ್ನ ತೆಗೆದು ನೋಡಿದಾಗ ನಮಗೆ ಇವರು ಗೋವಾದಿಂದ ಅಕ್ರಮವಾಗಿ ಈ ಬ್ರ್ಯಾಂಡೆಡ್ ಲಿಕ್ಕರನ್ನು ಮಹಾರಾಷ್ಟ್ರಕ್ಕೆ ಸಾಗಿಸ್ತಾ ಇರ್ತಾರೆ. ಇವ್ರದ್ದು ಒಂದು ಮಾಡಸ್ ಆಪರೆಂಡಿ ಹೇಗೆ ಅಂತಂತಂದರೆ, ಈ ಡ್ರೈವರ್ಸ್ಗಳಿಗೆ ಕೇವಲ ವಾಟ್ಸಪ್ ಲೊಕೇಶನ್ಸ್ಗಳನ್ನ ಕೊಡ್ತಾರೆ. ಆ ಡ್ರೈವರ್ಸ್ಗಳು ಇಬ್ಬಿಬ್ಬರು ಡ್ರೈವರ್ಸ್ ಇರ್ತಾರೆ. ಆ ವಾಟ್ಸಪ್ ಲೊಕೇಶನ್ಸ್ಗಳಿಗೆ ಹೋಗಿ ವೆಹಿಕಲನ್ನು ಡ್ರಾಪ್ ಮಾಡೋದು. ಆ ಲೊಕೇಶನ್ನಿಂದ ಮತ್ತೆ ಬೇರೆ ಡ್ರೈವರ್ಸ್ಗಳು ಬಂದು ಅದನ್ನು ನೆಕ್ಸ್ಟ್ ಲೊಕೇಶನ್ಗೆ ತೊಗೊಂಡು ಹೋಗೋದು. ಎವನ್ ಡ್ರೈವರ್ಸ್ ವಿಲ್ ನಾಟ್ ಬಿ ನೋವಿಂಗ್ ಅದು ಎಲ್ಲಿ ಡೆಸ್ಟಿನೇಷನ್ಗೆ ಹೋಗ್ತಾ ಇದೆ ಅಂತಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಡ್ರೈವರ್ಸ್ಗಳನ್ನು ಶ್ರೀನಿವಾಸ್ ಅಂತಂತೇಳಿ ಇವರು ಗದಗ ಜಿಲ್ಲೆ ಶಿರಹಟ್ಟಿಯವನು, ಮತ್ತು ಇನ್ನೊಬ್ಬ ಡ್ರೈವರ್ ಆದಂತಹ ಸಿದ್ದರಾಮ್, ಈತ ಸೊಲ್ಲಾಪುರದವನು. ಇವರಿಬ್ಬರನ್ನ ವಿಚಾರಣೆ ಮಾಡಿದಾಗ ಆ ಟ್ರಕ್ಕು ಇಲ್ಲೇ ವಿಜಯಪುರ ಜಿಲ್ಲೆಯ ಒಬ್ಬ ಹುಸೇನ್ ಸಾಬ್ ಮುಲ್ಲಾ ಅನ್ನೋನಿಗೆ ಓನರ್ಶಿಪ್ ಇರೋದು, ಬಟ್ ಅದು ಮಹಾರಾಷ್ಟ್ರ ರಿಜಿಸ್ಟ್ರೇಷನ್ನು. ಸೊ ದ್ಯಾಟ್ ಅದರ ಜೊತೆಗೆ ಇಲ್ಲಿ ಬಸವರಾಜ್ ಭಜಂತ್ರಿ ಅನ್ನುವಂಥ ಒಬ್ಬ ವ್ಯಕ್ತಿನೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದ ಈ ಸಾಗಾಟನೆಯಲ್ಲಿ. ಸೊ ಲೋಕಲ್ ಇಬ್ಬರಿದ್ದು ಮತ್ತು ಏನು ಮಾರಾಟವನ್ನು ಗೋವಾದಿಂದ ಮಹಾರಾಷ್ಟ್ರಕ್ಕೆ ಈ ಅಕ್ರಮವಾಗಿ ಸಾಗಿಸ್ತಾ ಇರುವಂಥ ಲೀಗಲಿ ಬ್ರ್ಯಾಂಡೆಡ್ ಲಿಕ್ಕರ್ ಮಾರಾಟಕ್ಕೆ ಅವಕಾಶ ಇದೆ. ಯಾಕೆ ಇದನ್ನು ಗೋವಾದಿಂದ ಮಹಾರಾಷ್ಟ್ರಕ್ಕೆ ಸಾಗಿಸ್ತಾರೆ ಅಂತಂತಂದರೆ, ಈ ನಮಗೆ ಸಿಕ್ಕಿರುವಂತಹ ಈ ಏನು ಎಲ್ಲ ಬ್ರ್ಯಾಂಡ್ಸ್ ಇದೆ, ರಾಯಲ್ ಬ್ಲೂ, ಮ್ಯಾನ್ಸನ್ ಬ್ರ್ಯಾಂಡಿ ಅಂತಂತೇಳಿ ಹಲವಾರು ಬ್ರ್ಯಾಂಡ್ಸ್ಗಳು ಸಿಕ್ಕಿದ್ದಾವೆ. ಅದರದ್ದು ಬರೀ ಲಿಕ್ಕರ್ ಬೆಲೆನೇ ಎಲ್ಲಿ ಗೋವಾದಲ್ಲಿ ಅಂದಾಜು ವೆಚ್ಚ ಸುಮಾರು 75 ಲಕ್ಷ ರೂಪಾಯಿ ಆಯಿತು ಅಂತಂತಂದರೆ, ಕರ್ನಾಟಕದ ವ್ಯಾಲ್ಯೂನ ನಾವು ತೊಗೊಂಡ್ರೆ, ಯಾಕಂದರೆ ಪ್ರತಿಯೊಂದು ಸ್ಟೇಟನ್ನು ಕೂಡ ಅವ್ರದ್ದು ಟ್ಯಾಕ್ಸೇಷನ್ ಬೇರೆ ಇರುತ್ತೆ. ಸೊ 75 ಲಕ್ಷ ರೂಪಾಯಿ ಗೋವಾ ಲಿಕ್ಕರು ಅದು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತು. ಒಂದು ವೇಳೆ ನಾವು ಇದನ್ನು ಕರ್ನಾಟಕದ ಲೆಕ್ಕಕ್ಕೆ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಸುಮಾರು 64 ಲಕ್ಷರಷ್ಟು ಲಾಭ ಸಿಗುತ್ತೆ ಇದಕ್ಕೆ. 74 ಲಕ್ಷ ರೂಪಾಯಿ ಲಿಕ್ಕರು, ಗೋವಾ ಲಿಕ್ಕರು ಕರ್ನಾಟಕದಲ್ಲಿ ಮಾರಿದರೆ 74 ಲಕ್ಷ ಪ್ಲಸ್ 64 ಲಕ್ಷ, ಸುಮಾರು ಅಂದಾಜು 80 to 85% ಇವರಿಗೆ ಲಾಭಾಂಶ ಇದೆ. ಅದೇ ರೀತಿ ಮಹಾರಾಷ್ಟ್ರಕ್ಕೆ ಹೋಗಿ ಮಾರಿದಾಗಲೂ ಕೂಡ ಇದು ಆಲ್ಮೋಸ್ಟ್ 2 ಟೈಮ್ಸ್ ಅವರಿಗೆ ಲಾಭಾಂಶ ಸಿಗುತ್ತೆ. ಹಾಗಾಗಿ ಅಕ್ರಮವಾಗಿ ಗೋವಾದಿಂದ ಈ ಲಿಕ್ಕರನ್ನು ಸಾಗಾಟನೆ ಮಾಡುವಂಥ ಒಂದು ಟ್ರಕ್ಕನ್ನು ಇಂಟರ್ಸೆಪ್ಟ್ ಮಾಡಿ ವಿಜಯಪುರ DSP ಸಿಟಿ ನಾಗರಾಜು ಮತ್ತು CPI ಗೋಲ್ಗುಂಬಜು, PSI ಜಲನಗರ ಮತ್ತು ಅವರ ಠಾಣಾ ಸಿಬ್ಬಂದಿಯವರು ಅದನ್ನು ಸಕ್ಸಸ್ಫುಲ್ಲಾಗಿ ಇಂಟರ್ಸೆಪ್ಟ್ ಮಾಡಿದ್ದಾರೆ. 4 ಜನನ ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ಹೆಚ್ಚಿನ ತನಿಖೆಗೆ ಒಳಪಡಿಸಲಾಗ್ತಾ ಇದೆ. ಅದನ್ನು ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ನು ಆ್ಯಸ್ ಪರ್ ಅವರ್ ಪ್ರೆಸೆಂಟ್ ಇನ್ಫಾರ್ಮೇಷನ್ನು ಅವರು ಧಾರವಾಡ ಜಿಲ್ಲೆ, ದೆನ್ ಬೆಳಗಾವಿ, ಬಾಗಲಕೋಟು ಮತ್ತು ಬಿಜಾಪುರ, ದೆನ್ ಸೊಲ್ಲಾಪುರ, ಆ ರೀತಿ ಮೂಮೆಂಟ್ ಇದೆ. ಬಟ್ ನಮ್ಮ ಪ್ರಕಾರ ಮೋಸ್ಟ್ ಪ್ರಾಬಲಿ ಅವರು ಒಂದು ರೂಟ್ ಇರಲಿಕ್ಕಿಲ್ಲ, ಇದಕ್ಕಿಂತ ಜಾಸ್ತಿ ರೂಟ್ಸು ಇರ್ಬೋದು, ಬೇರೆ ಬೇರೆ ಕಡೆ ತೊಗೊಂಡು ಹೋಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ದ್ಯಾಟ್ ವಿಲ್ ಬಿಕಮ್ ದ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್. ಹೌದು, ಈ ಮಾಲು ಹೋಗ್ತಾ ಇರೋದು ಅಲ್ಲಿ, ಬಟ್ ವಿ ನೀಡ್ ಟು ಗೋ ಇನ್ ಟು ಡಿಟೇಲ್ಸ್. ಯಾಕಂದರೆ ಇದು ಒಂದೇ ಜಾಗಕ್ಕೆ ಹೋಗೋದಕ್ಕೆ ಅಷ್ಟೇ ಇರಲ್ಲ, ಬೇರೆ ಬೇರೆ ಕಡೆನೂ ಹೋಗೋ ಸಾಧ್ಯತೆಯೂ ಇರುತ್ತೆ.
ಸೊ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡು ಫರ್ದರ್ ಇನ್ವೆಸ್ಟಿಗೇಷನನ್ನು ಕಂಟಿನ್ಯೂ ಮಾಡಿ. ನಮ್ಮ ರಾಜ್ಯದ ಒಟ್ಟು ಮೌಲ್ಯ ಇದರದ್ದು 74 ಲಕ್ಷ ಚಿಲ್ಲರೆ, ಇದು 75 ಲಕ್ಷದ ಮೌಲ್ಯದ, ಅಂದರೆ ಗೋವಾ ರೇಟಿನ ಪ್ರಕಾರ, ಗೋವಾ MRP ರೇಟಿನ ಪ್ರಕಾರ 75 ಲಕ್ಷ ಮೌಲ್ಯ ಆಗುತ್ತೆ ಈ ಎಲ್ಲ ಬಾಕ್ಸ್ಗಳದ್ದು. ಕರ್ನಾಟಕದಲ್ಲಿ ಇದು 1,36 ಲಕ್ಷ ಆಗುತ್ತೆ ಅಂದಾಜು ವೆಚ್ಚ. 1,36 ಲಕ್ಷ ಆಗುತ್ತೆ. ಬರೀ ಲಿಕ್ಕರ್ ವ್ಯಾಲ್ಯೂ ಹೇಳ್ತಾ ಇರೋದು ನಾನು. ಮಹಾರಾಷ್ಟ್ರದ ರೇಟ್ ಗೊತ್ತಿಲ್ಲ ನನಗೆ. ಸೊ ವಿ ಹ್ಯಾವ್ ಟು ಚೆಕ್, ಎವ್ರಿ ಸ್ಟೇಟ್ ಹ್ಯಾಸ್ ಅ ಡಿಫ್ರೆಂಟ್ ರೇಟ್ಸ್. ಇದು ಟೋಟಲ್ಲು ಒಟ್ನಲ್ಲಿ 3 ಜಿಲ್ಲೆಗಳ ಅಬಕಾರಿ ಮತ್ತು ಪೊಲೀಸ್ ಇಲಾಖೆಯ ಕಣ್ಣು ತಪ್ಪಿಸಿ ಬಂದಿದ್ದ ಚಾಲಾಕಿ ಕದೀಮನನ್ನ ಸೆರೆ ಹಿಡಿಯುವಲ್ಲಿ ವಿಜಯಪುರ ಖಾಕಿ ಪಡೆ ಯಶಸ್ವಿಯಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ವಿಜಯಪುರ.